ಶಿವಲೀಲೆ ಜಗವೆಲ್ಲ ಶಿವಲೀಲೆ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ. ನಾರಾಯಣ ನಾರಾಯಣ. ಪರಮೇಶ್ವರನ ಶಿವಲೀಲಾ ನಾಟಕವು ಬಹುವಿಚಿತ್ರವಾದದ್ದು. ತನ್ನ ಅನುಗ್ರಹದಿಂದಲೇ ಜನಿಸಿದ ಮಣಿಮಲ್ಲಾಸುರ ದಾನವರಿಗೆ ಬ್ರಹ್ಮದೇವನ ಪ್ರಬಲ ವರಗಳನ್ನು ಕೊಟ್ಟ ಪರಿಣಾಮದಿಂದಾಗಿ ಲೋಕಗಳಲ್ಲಿ ಪೀಡಿಸುತ್ತಾ ಲೋಕಕಂಟಕರಾಗಿ ತಿರುಗುವಂತಾಗಿದೆ. ಆದರೂ ಪರಮೇಶ್ವರನು ಎಲ್ಲವನ್ನು ಸಹಿಸಿಕೊಂಡು ಅದೇಗಿರುವನು ಎಂಬುದನ್ನು ನೋಡಿದರೆ ನಾಟಕವನ್ನು ಆಡಿಸುತ್ತಿರುವನು. ಅಂದಹಾಗೆ ಪರಮೇಶ್ವರನ ಲೀಲಾ ನಾಟಕವು ಬಹುವಿಚಿತ್ರವಾದದ್ದು. ಸುಮ್ಮನೆ ಹೇಗಿರುವನು ಎಂಬುದನ್ನು ನೋಡಿದರೆ ನಮ್ಮ ಸಮಾನರು ಯಾರೂ ಇಲ್ಲ ಎಂಬ ಅಹಂಕಾರದಿಂದ ಮತ್ತರಾಗಿ ಬೀಗುತ್ತಿರುವ ದಿಕ್ಪಾಲಕರಾದಿಯಾಗಿ ಎಲ್ಲರ ಅಹಂಕಾರವನ್ನು ಅರಿಬಡಿದು ಅವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕೆಂಬುದಾಗಿಯೇ ಹೂಡಿರುವ ನಾಟಕವೆಂದು ತೋರುವುದು. ಅಂತೆಯೇ ಭೂತ ಭವಿಷ್ಯತ್ ಕಾರ್ಯಗಳು ಸರ್ವಭೂತಾಂಗತಗಳ ಸತ್ಸ್ವರೂಪವೇ ಆಗಿರುವ ಪರಮೇಶ್ವರನು ಸಹ ಸುಮ್ಮನೆ ಹೇಗಿರುವನು ಎಂಬುದನ್ನು ನೋಡಿದರೆ ಪರಮೇಶ್ವರನ ಲೀಲಾ ನಾಟಕವು ಬಹುವಿಚಿತ್ರವಾದದ್ದು. ಪರಮಾತ್ಮ ಇನ್ನಾದರೂ ದೇವತೆಗಳಿಗೆ ಒದಗಿ ಬಂದಿರುವ ವಿಪತ್ತನ್ನು ತಪ್ಪಿಸಿ ಅವರವರ ಸ್ಥಾನಮಾನಗಳು ಅವರಿಗೆ ಲಭಿಸುವಂತೆ ಸಗಬಾರದೆ ಪರಮೇಶ್ವರ. ನಾರಾಯಣ ನಾರಾಯಣ. ಅದಾರು ಬರುತ್ತಿರುವರಲ್ಲ, ಓಹೋ ಕುಬೇರ, ಯಮ, ಇಂದ್ರ ಇವರು ಸ್ಥಾನಭ್ರಷ್ಟರಾಗಿ ಅಲೆಯುತ್ತಿರುವಂತೆ ಬರಲಿ ಬರಲಿ. ನಾರದ ಮಹರ್ಷಿಗಳಿಗೆ ದಿಕ್ಪಾಲಕರ ವಂದನೆಗಳು. ಶುಭಮಸ್ತು. ಚಕ್ರವರ್ತಿಗಳೇ, ಇದೇನು ನೀವೇಕೆ ಹೀಗೆ ಹೊರಟಿರುವಿರಿ? ಇದೇನು ವಿಹಾರಾರ್ಥವಾಗಿ ಹೊರಟಿರುವಿರಾ ಅಥವಾ ಮತ್ತೇನಾದರೂ ಸಮಾಚಾರವುಂಟೆ? ವಿಶೇಷ ತಮಗೆ ತಿಳಿದೇ ಇದೆಯಲ್ಲ ನಾರದರೆ, ಮಲ್ಲಾಸುರ ಎಂಬ ದಾನವರು ಲೋಕ ಕಂಟಕರಾಗಿರುವುದು ನಿಜ. ಮೊದಲೇ ದಾನವರು ಅಂದ ಮೇಲೆ ಅವರಿಂದ ಸಾಧು ಸತ್ಪುರುಷರೆಲ್ಲರಿಗೂ ತೊಂದರೆ ಇದ್ದದ್ದೇ. ಈಗೇನಾಗಿದೆ ದಿಕ್ಪಾಲಕರೇ? ಸರ್ವನಾಶವಾಗಿದೆ ನಾರದರೆ. ದಿಕ್ಪಾಲಕರೆಲ್ಲ ಆ ದಾನವರ ಕೊಟ್ಟಳಕ್ಕೆ ಎದರಿ ದಿಕ್ಕಾಪಾಲಾಗಿ ಹೋಗಿ ತಲೆಮರೆಸಿಕೊಳ್ಳಬೇಕಾಗಿದೆ. ತಲೆಮರೆಸಿಕೊಳ್ಳುವುದು ಅಷ್ಟೇ, ಹೋಗುವುದು ಅಷ್ಟೇ ಅಲ್ಲ ನಾರದರೆ. ನಮ್ಮ ಅಂತಃಪುರದ ಸ್ತ್ರೀಯರೇನೆಲ್ಲ ಮಾನಭಂಗ ಮಾಡಿ ಸೆರೆಹಿಡಿದುಕೊಂಡು ಹೋಗಿದ್ದಾರೆ ನಾರದ ಮಹರ್ಷಿಗಳೇ. ಅಯ್ಯೋ ಪಾಪ, ಹೀಗಾಗಬಾರದಾಗಿತ್ತು ದಿಕ್ಪಾಲಕರೇ. ದೇವ ಮುನೀಂದ್ರರೇ, ನಮ್ಮ ಅಲಕಾವತಿಯ ಮೇಲೆ ದಾಳಿ ನಡೆಸಲು ಬಂದರು. ಆದರೆ ಅವರೊಡನೆ ಯುದ್ಧ ಮಾಡಲಾರದೆ ಸೋತು ಓಡಿ ಹೋಗಬೇಕಾಯಿತು. ಅವರ ಹಸ್ತಕ್ಕೆ ಸುಮ್ಮನೆ ಹಿಂದಿರುಗಲಿಲ್ಲ. ಅಂತಃಪುರದ ಸ್ತ್ರೀಯರನ್ನೆಲ್ಲ ಸೆರೆ ಹಿಡಿದು ನಮ್ಮ ಭಂಡಾರಗಳನ್ನು ದೋಚಿಕೊಂಡು ಹೋಗಿದ್ದಾರೆ ನಾರದರೆ. ಮುಂದೆ ಏನು ಮಾಡಬೇಕೆಂಬುದು ತಿಳಿಯಲಾಗಿದೆ. ಅಯ್ಯೋ ಪಾಪ ಕುಬೇರ, ಬಹಳ ಅನ್ಯಾಯವಾಗಿದೆ. ನಿನ್ನಂತವರಿಗೆ ಹೀಗಾಗಬಾರದಾಗಿತ್ತು. ಅಷ್ಟೇ ಅಲ್ಲ ನಾರದರೆ, ನಮ್ಮ ಅಮರಾವತಿಯವರೆಗೂ ಬಂದು ದಾಳಿಯನ್ನಿಟ್ಟು ನಮ್ಮನ್ನು ಸಮರದಲ್ಲಿ ಸೋಲಿಸಿ ಪದವಿಚ್ಯುತರನ್ನಾಗಿ ಮಾಡಿರುವುದು. ನಮ್ಮ ಅಂತಃಪುರದ ಸ್ತ್ರೀಯರನ್ನೆಲ್ಲ ಸೆರೆಹಿಡಿದು ಮಾನಭಂಗ ಮಾಡಿ ನಮ್ಮ ಭಂಡಾರವನ್ನೆಲ್ಲ ಸೂರೆ ಮಾಡಿಕೊಂಡು ಹೋದರು. ಏನು ಹೇಳಿದೆ ಮಹೇಂದ್ರ? ಮಹಾಪ್ರತಾಪಶಾಲಿಯಾದ ನೀನು ಪಲಾಯನ ಮಾಡುವುದೇ? ಕುಲಶಾಹಿಯಾದ ನೀನು ಸೋಲುವುದೇ? ಜಂಬಾರಿ, ಬಲಾರಿ, ಮೃತಸುರಾರಿ ಎಂದು ಹೇಳಿಕೊಳ್ಳುವ ನಿನಗೆ ಪರಜಯವೇ ದೇವರಾಜ. ಅಷ್ಟಕ್ಕೆ ಸುಮ್ಮನಾಗದೆ ನಮ್ಮ ಯಮಲೋಕದ ಮೇಲೂ ದಾಳಿಯನ್ನು ನಡೆಸಿ ನನ್ನನ್ನು ಸಹ ಸೋಲಿಸಿ ಪಲಾಯನ ಮಾಡುವಂತೆ ಸಗಿ ನಮ್ಮ ಅಂತಃಪುರದ ಸ್ತ್ರೀಯರನ್ನೆಲ್ಲ ಮಾನಭಂಗ ಮಾಡಿ ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ ಮಹರ್ಷಿಗಳೇ. ಇದಕ್ಕೆ ಮುಂದೇನು ಮಾಡಬೇಕೆಂದು ತಿಳಿಯದಾಗಿದೆ ನಾರದರೆ. ತಾವೇ ಇದಕ್ಕೆ ಪರಿಹಾರವನ್ನು ಸೂಚಿಸಿ ನಮ್ಮನ್ನು ಉಳಿಸಿಕೊಳ್ಳಿ. ದಿಕ್ಪಾಲಕರೇ, ಮಹಾಬಲದಿಂದ ಕೊಬ್ಬಿ ಮೆರೆಯುತ್ತಿರುವ ದಾನವರೆದುರು ಯಾರ ಪ್ರತಾಪವೂ ನಡೆಯಲಾರದು, ಯಾರೋ ವಿರಾರವೂ ನಡೆಯಲಾರದು. ಏನು ಮಾಡುವುದು? ಪರಮೇಶ್ವರು ಕೊಟ್ಟಿರುವ ವರವೇ ಅಂತ ಪ್ರಬಲವಾದದ್ದು. ಮುಂದೇನು ನಾರದರೆ, ಪರಮೇಷ್ಠಿಯು ಆ ದಾನವರಿಗೆ ಅಂತಹ ಪ್ರಬಲವಾದ ವರಗಳನ್ನು ಕೊಟ್ಟಿರುವರೆ? ಹೌದು ಮಹೇಂದ್ರ. ದಾನವರು ಪರಮೇಶ್ವರಿಯನ್ನು ಕುರಿತು ಘೋರ ತಪವನ್ನು ಆಚರಿಸಿ ಮೆಚ್ಚಿಸಿ ಅವರ ಅನುಗ್ರಹವನ್ನು ಪಡೆದಿರುವರು. ಅಂತೆಯೇ ಅವರಿಷ್ಟು ಪ್ರಬಲವಾಗಿ ಮೆರೆಯುತ್ತಿರುವುದು.
ಮಹರ್ಷಿಗಳೇ, ಆ ದಾನವರು ಬೇಡಿಕೊಂಡ ವರಗಳು ಯಾವುವು ಎಂಬುದನ್ನು ತಿಳಿಸುವಿರಾ? ಮಹೇಂದ್ರ, ಕೇಳು. ಮೊದಲೇ ದೈತ್ಯರು ದೇವತೆಗಳ ಮೇಲೆ ವೈರತ್ವವು ಇದ್ದೇ ಇದೆ. ಅಂತೆಯೇ ಅವರು ಬ್ರಹ್ಮನನ್ನು ತಪಸ್ಸು ಮಾಡಿ ಮೆಚ್ಚಿಸಿ ವರವನ್ನ ಪಡೆದಿರು. ಅಜ, ಹರಿ, ಸುರ ನರಾದಿಗಳಿಂದ ಮತ್ತೆ ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ರಾಕ್ಷಸರಾದಿಯಾಗಿ ಯಾರಿಂದಲೂ ಮರಣ ಉಂಟಾಗಬಾರದೆಂಬ ವರವನ್ನು ಕೇಳಿಕೊಂಡರು. ಬ್ರಹ್ಮನು ಏನನ್ನೂ ಆಲೋಚಿಸದೆ ತಥಾಸ್ತು ಎಂದು ವರವನ್ನು ಕೊಟ್ಟರು. ಅಂತೆಯೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತು ಮಹೇಂದ್ರ. ದೇವಮುನೀಂದ್ರರೇ, ಯಾವ ಬಲದಿಂದ ಅವರು ಇಷ್ಟು ಪ್ರಬಲವಾಗಿರುವರೆಂಬುದು ತಿಳಿಯಿತು. ಆದರೆ ಮುಂದೇನು ಮಾಡಬೇಕು? ಅವರನ್ನು ನಿಗ್ರಹಿಸುವ ಬಗೆ ಹೇಗೆ ನಾರದರೆ? ಮಹೇಂದ್ರ, ಈಗ ವಿಷಯವೆಲ್ಲ ತಿಳಿಯಿತಲ್ಲ, ನಡೆಯಿರಿ. ನಾವಿನ್ನು ವಿಳಂಬ ಮಾಡುವಾಗಿಲ್ಲ. ನಾವೀಗಲೇ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವನ ಅನುಗ್ರಹವನ್ನ ಪಡೆಯೋಣ. ನಡೆಯಿರಿ, ನಾವೀಗಲೇ ಬ್ರಹ್ಮಲೋಕಕ್ಕೆ ತೆರಳೋಣ. ನಾರಾಯಣ ನಾರಾಯಣ.
ಯಾವ ಭಕ್ತರ ದೀನವಾಣಿ ಕೇಳುತ್ತಿಲ್ಲ. ನಿನ್ನ ಅಪರಾಧಗಳೇನೂ ಇಲ್ಲ. ನನ್ನ ಸೃಷ್ಟಿ ಕಾರ್ಯಗಳಲ್ಲಿ ಯಾವ ತಡಕು ಉಂಟಾಗಿಲ್ಲ. ಆದರೆ ಎಂದು ಆತಂಕವೇಕೆ ಸ್ವಾಮಿ? ಆದರೆ ಎಂದು ಏಕೆ ಸುಮ್ಮನಾದರೆ ಸ್ವಾಮಿ? ಅದೇನೆಂಬುದನ್ನು ನನ್ನ ಸಂಗಡ ಹೇಳಬಾರದೆ? ನಾನು ನಿಮ್ಮ ಕಾರ್ಯಗಳಲ್ಲಿ ಸಹಪಾಠಿಯಾಗಿರುವೆ. ನಿಮ್ಮ ಕಾರ್ಯದಲ್ಲಿ ಸದಾ ನಾನು ನಿಮಗೆ ಅನುಕೂಲವನ್ನೇ ಮಾಡಿಕೊಡುವೆನು. ಅದೇನೆಂಬುದಾಗಿ ನನ್ನಲ್ಲಿ ಹೇಳಿ ಸ್ವಾಮಿ. ಆರತಿ, ಈಗ ಉಂಟಾಗಿರುವ ಸಮಸ್ಯೆಯನ್ನು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲವಾಯಿದೆ ಅಂದ ಮೇಲೆ ಇಂದಿನ ಅದೇನು ವಿಚಾರ ಎಂಬುದನ್ನು ನನ್ನ ಮುಂದೆ ಹೇಳಿ ಸ್ವಾಮಿ. ಸ್ವಾಮಿ, ತ್ರಿಮೂರ್ತಿಗಳಾದ ನಿಮಗೆ ಅಂತಹ ಆತಂಕವು ಉಂಟಾಗಿರುವುದೇ? ಆ ರಾಕ್ಷಸನು ಯಾರು? ಆತನಿಂದ ನಮಗೆ ಇಷ್ಟೊಂದು ಸಮಸ್ಯೆ ಏಕೆ? ಏನೆಂಬುದಾನಿಗೆ ವಿಚಾರವೆಂಬುದನ್ನು ತಿಳಿಸಿ ಸ್ವಾಮಿ. ದೇವಿ, ಇನ್ನ ಸಂಗಡ ಹೇಳದ ವಿಚಾರ ಯಾವುದೂ ಇಲ್ಲ. ಸರ್ವ ವ್ಯಾಪಕಳು, ಸರ್ವಾಂತರ್ಯಾಮಿಯು, ಸರ್ವ ಫಲ ಪ್ರದಾಯಕಳು ಹಾಗೂ ಸರ್ವವಿದ್ಯಾ ದೇವತೆಯೂ ಆದ ನೀನರೆದ ವಿಚಾರ ಯಾವುದೂ ಇಲ್ಲ. ಆದರೂ ಹೇಳುವನು ಕೇಳುವಾಗ ದೇವಿ. ಹೇಳಿ ಸ್ವಾಮಿ. ಭೂಲೋಕದಲ್ಲಿ ವಜ್ರಗಿರಿ ದೊರೆಯಾದ ವಜ್ರಸುರನ ಮಕ್ಕಳು, ಅಂದರೆ ಈಶ್ವರನ ಅನುಗ್ರಹದಿಂದ ಜನಿಸಿದ ಮಕ್ಕಳು ಮಲ್ಲಾಸುರ, ಮಣಿಗಾಸುರ ಎಂಬ ದಾನವರು ಈ ಹಿಂದೆ ನನ್ನನ್ನು ಕುರಿತು ಘೋರ ತಪವನ್ನು ಆಚರಿಸಿ ನನ್ನನ್ನು ಮೆಚ್ಚಿಸಿ ನನ್ನಿಂದ ಅಜಯವಾದ ವರಗಳನ್ನು ಪಡೆದಿದ್ದು ನೀನರಿಯದ ವಿಚಾರವೇನೂ ಅಲ್ಲ ದೇವಿ. ಈಗ ಮಣಿಮಲ್ಲಾಸರು ನನ್ನ ವರಬಲದಿಂದ ಕೊಬ್ಬಿ ಯಾರ ಭಯವೂ ಇಲ್ಲದೆ ನಿರಂಕುಶರಾಗಿ ಅಧರ್ಮ ಅತ್ಯಾಚಾರಗಳನ್ನು ಎಸಗುತ್ತಾ ಪ್ರಜಾಪೀಡಿತರಾಗಿ ಮೆರೆಯುತ್ತಿರುವರು. ಹೀಗಿರುವಾಗ ಅವರು ಭೂಲೋಕದಲ್ಲಿ ಶುಭ ಕಾರ್ಯಗಳನ್ನು ನಡೆಸಲು ಗೋಡುವುದಿಲ್ಲ. ಮತ್ತು ಸ್ವರ್ಗಲೋಕದಲ್ಲಿ ಸಹ ಅವರ ಪ್ರಭಾವ ಹೆಚ್ಚಾಗಿ ದಿಕ್ಪಾಲಕರಿಗೂ ಸಹ ಉಳಿಗಾಲವಿಲ್ಲದಂತಾಯಿದೆ. ನಮ್ಮ ಸತ್ಯಲೋಕ ಮತ್ತು ಕೈಲಾಸಗಳಿಗೂ ಅಡಿಗಾಲ ಒದಗುವುದೋ ಏನೋ ಎಂಬತ್ತಾಯಿದೆ ನಮಗೆ. ಅಂದರೆ ವಾಗ್ದೇವಿ, ಅಂದಾಗೆ ಆ ಮೂಕರನ್ನು ನಿಗ್ರಹಿಸಿ ಸಮಸ್ಯೆ ಹೇಗೆ ಪರಿಹರಿಸಿಕೊಳ್ಳಬೇಕೆಂಬುದೇ ನಮ್ಮ ಮುಂದೆ ಬಂದ ಒಂದು ಪ್ರಶ್ನೆ. ಅಂತೆಯೇ ಬ್ರಹ್ಮದೇವನ ಅಸನ್ಮುಖ ಭಂಗಿಯ ಬದಲು ವ್ಯಸನಮುಖ ಭಂಗಿಯಾಗಿ ತೆರೆದೋರಿರುವುದು. ಹಿರಣ್ಯಗರ್ಭ, ಸರ್ವ ರಕ್ಷಕನೂ ಆದ ನಿಮಗೆ ಹೀಗೆ ಚಿಂತಿಸುತ್ತಾ ಕುಳಿತರೆ ನಿರ್ಜನರ ಗತಿ ಏನು? ಮತ್ತೆ ಈ ಲೋಕವನ್ನು ಕಾಪಾಡುವ ಭಾರವು ಯಾವುದು? ನೀನು ಹೇಳಿದ ಹಾಗೆ ಸರ್ವಲೋಕ ರಕ್ಷಕರು ತ್ರಿಮೂರ್ತಿಗಳೇ ಆದರೂ ಈ ಸಮಯದಲ್ಲಿ ಅವರ ರಕ್ಷಣೆಯೇ ಅವರಿಗೆ ದುಸಾಧ್ಯವಾಗಿರುವುದು. ಇನ್ನು ಅಂದರೆ ಇದೇನು ಹೇಳುತ್ತಿರುವೆ ಬ್ರಹ್ಮದೇವ? ನಾನು ಹೇಳುವುದು ಏನು ಸರಸ್ವತಿ? ಇರುವ ಸಂಗತಿಯನ್ನು ಹೇಳುತ್ತೇನೆ ಕೇಳು. ಈಗಾಗಲೇ ಮಣಿಮಲ್ಲಾಸುರರ ಹಾವಳಿಯಿಂದ ದಿಕ್ಪಾಲಕರೆಲ್ಲರೂ ಸ್ಥಾನಭ್ರಷ್ಟರಾಗಿ ದಿಕ್ಕಿಲ್ಲವರಂತೆ ಅಲಿಯುತ್ತಿರುವಾಗ ಅಂದ ಮೇಲೆ ಇನ್ನು ಆ ದಾನವರ ಉಪಟಳವು ನಮ್ಮ ಲೋಕಕ್ಕೆ ದಾಳಿ ಇಟ್ಟಂತೆ. ನಮಗೆ, ಅಂದರೆ ತ್ರಿಮೂರ್ತಿಗಳಿಗಾದ ನಮಗಿನ್ನು ಯಾವ ಗತಿಯು ಕಾದಿರುವುದು ಭಾರತಿ? ಇದು ನಿಜವಾದ ಸಂಗತಿಯೇ ಬ್ರಹ್ಮದೇವ? ನಾನು ಇದನ್ನು ನಂಬಲಾರೆನು. ವಾಗ್ದೇವಿ, ತಾಳು. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನಿಜ ಸಂಗತಿ ಏನೆಂಬುದು ನಿನಗೆ ವೇದ್ಯವಾಗುವುದು. ಮಹಾನುಭಾವ, ತ್ರಿಮೂರ್ತಿಗಳಾದ ನೀವು ಆಯ್ದುಕೊಂಡಿರುವ ಈ ಲೋಕಗಳನ್ನು ನಾನು ಅರಿಯಬಾರದು. ದೇವ, ಜಗನ್ನಾಟಕ ಸೂತ್ರಧಾರಿಯಾದ ನೀವು ನಿಮ್ಮ ಸನ್ನಿಧಾನವನ್ನು ನಾನು ತಪ್ಪು ತಿಳಿದುಕೊಂಡೆ. ಜನನಿ ಎನ್ನುವುದನ್ನು ನಾನು ಸಾಮಾನ್ಯವನೆಂದು ನಾನು ತಿಳಿದಿರಲಾರೆ. ಸರಿ, ಆಯಿತು. ಅದೇನೆಂಬುದಾನಿಗೆ ನಾನು ತಿಳಿಯುವೆನು. ಇದೇನು ನಿಮ್ಮ ನಾಟಕವು? ಸರಿ, ನಡೆಯಲಿ ನಿಮ್ಮ ನಾಟಕವನ್ನು. ಈ ಪ್ರೇಕ್ಷಕರಾಗಿ ನಾನು ಕೂಡ ಕುಳಿತುಕೊಂಡು ನೋಡಿಕೊಳ್ಳುವೆನು. ನೋಡಿ, ನನಗೆ ಇದನ್ನು ದಯಪಾಲಿಸಬೇಕೆಂದು ನಾನು ನೋಡಿಕೊಳ್ಳುವೆನು. ನಾರಾಯಣ ನಾರಾಯಣ. ಜಗನ್ಮಾತಾ ಪಿತರಿಗೆ ಬ್ರಹ್ಮ ಮಾನಸ ಪುತ್ರ ನಾರದನ ಅನಂತ ವಂದನೆಗಳು. ನಾರದ, ನಿನಗೆ ಶುಭವಾಗಲಿ. ಈ ಆಸನದಲ್ಲಿ ಕುಳಿತುಕೋ. ಬಾ ನಾರದ. ನಾರದ, ನಿಮಗೀಗ ಶುಭೋದರವಾಗಲು. ನೀವೀಗ ಎಲ್ಲಿಂದ ಬಂದಿರುವಿರಿ? ವಿಚಾರ ಎಂಬುದನ್ನು ತಿಳಿಸಬಾರದೆ? ಮಾತೆ, ನಾನು ಕುಬೇರ, ಇಂದ್ರ, ಯಮರೊಂದಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳ ಪರಿಹಾರಾರ್ಥವಾಗಿ ಇದೀಗಲೇ ಬಂದಿದೆ ತಾಯಿ. ಅದು ಅಷ್ಟ ದಿಕ್ಪಾಲಕರು ಸಹ ಬಂದೇ ಬಿಟ್ಟರು ತಾಯಿ.
ದಿಕ್ಪಾಲಕರೇ, ಬನ್ನಿ, ನಿಮಗೆ ಶುಭವಾಗಲಿ. ಈ ಆಸನದಲ್ಲಿ ಕುಳಿತುಕೊಳ್ಳಿ. ಅಷ್ಟ ದಿಕ್ಪಾಲಕರೇ, ನಿಮ್ಮ ವಿಚಾರವೆಂಬುದಾಗಿ ಈ ಬ್ರಹ್ಮದೇವನಲ್ಲಿ ನೀವು ಹರಕೆ ಮಾಡಿಕೊಳ್ಳಿ. ಹೌದು ದಶದೀಪರೇ, ವಾಗ್ದೇವಿ ಹೇಳಿದಂತೆ ನೀವು ಬಂದ ಸಮಾಚಾರವೇನೆಂಬುದನ್ನು ನಮ್ಮ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಳ್ಳಬಹುದು. ದಿಕ್ಪಾಲಕರೇ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬ್ರಹ್ಮದೇವನಲ್ಲಿ ಹರಕೆ ಮಾಡಿಕೊಳ್ಳಿ. ಬ್ರಹ್ಮದೇವನ ಅನುಗ್ರಹವನ್ನ ಪಡೆಯಿರಿ. ಬ್ರಹ್ಮದೇವ, ಹಿಂದೆ ನೀನು ಅನುಗ್ರಹಿಸಿದ ವರಬಲದಿಂದ ಮಲ್ಲಾಸುರ ಮಣಿದಾಸುರ ಎಂಬ ದಾನವರು ಮೊದನ್ಮತರಾಗಿ ಲೋಕಗಳಲ್ಲಿ ನಮ್ಮನ್ನು ಎದುರಿಸುವ ವೀರರು ಇಲ್ಲವೆಂದು ಅಹಂಕಾರದಿಂದ ನಮ್ಮ ಅಮರಾವತಿಯವರು ಬಂದು ನಮ್ಮನ್ನು ಸಮರದಲ್ಲಿ ಸೋಲಿಸಿ ಪದವಿಚ್ಯುತನಾಗಿ ಮಾಡಿರುವರು ವಿರಂಚಿ. ಅಂತೆಯೇ ನಿನ್ನನ್ನು ಮರೆಯೋಕ್ಕೂ ಪ್ರಾರ್ಥಿಸಿಕೊಳ್ಳುವನು ದೇವ. ಆ ದಾನವರನ್ನು ನಿಗ್ರಹಿಸಿ ನಮ್ಮ ಸ್ಥಾನಮಾನಗಳು ನಮಗೆ ದೊರೆಯುವಂತೆ ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವನು ಬ್ರಹ್ಮದೇವ. ಪರಮೇಷ್ಠಿ, ಮಹೇಂದ್ರನಿಗಾದ ಗತಿಯೇ ನಮಗೂ ಉಂಟಾಗಿರುವುದು. ಅಂತೆಯೇ ಹೇಗಾದರೂ ಮಾಡಿ ಆ ದಾನವರನ್ನು ನಿಗ್ರಹಿಸಿ ಕಾಪಾಡಬೇಕೆಂದು ಬೇಡುವೆವು ಕಮಲಾಸನ. ಹಿರಣ್ಯಗರ್ಭ ದಿಕ್ಪಾಲಕರಾದ ನಾವು ನೆಲೆ ಇಲ್ಲದೆ ಹೀಗೆ ಅಲಿಯುತ್ತಿರ್ಬೇಕೆ ಸ್ವಾಮಿ? ನಮ್ಮ ಮೇಲೆ ಕರುಣೆ ತೋರಿ ಏನಾದರೂ ಮಾಡಿ ಆ ದಾನವರನ್ನು ನಿಗ್ರಹಿಸಿ ದೀನರಾದ ದಿಕ್ಪಾಲಕರನ್ನು ಕಾಪಾಡಿ ನಮ್ಮ ಸ್ಥಾನಗಳು ನಮಗೆ ದೊರಕುವಂತೆ ಮಾಡಬೇಕೆಂದು ಬೇಡುವೆವು ಪರಮಾತ್ಮ. ಆಗಲಿ ದಿಕ್ಪಾಲಕರೇ, ನಿಮ್ಮ ತೊಂದರೆಗಳೇನೆಂಬುದು ನಮಗೆ ಮನವರಿಕೆ ಆಯಿತು. ನಿಮ್ಮ ಮನವಿಗೆ ನಾನೊರವನೇ ಉತ್ತರ ಕೊಡಲು ಸಾಧ್ಯವಿಲ್ಲ. ಎಲ್ಲರೂ ಸೇರಿ ಹೋಗಿ ವೈಕುಂಠಪತಿಯಾದ ಮಹಾವಿಷ್ಣು ದೇವನನ್ನು ಕಂಡು ಆತನಲ್ಲಿ ಹರಕೆ ಮಾಡಿಕೊಳ್ಳೋಣ. ವಿಷ್ಣು ದೇವನು ಏನು ಹೇಳುವನು ನೋಡೋಣ, ನಡೆಯಿರಿ. ನಾರಾಯಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಋಷಿಗಳ ಮನದಲ್ಲಿ ಮನೆ ಮಾಡಿ ಭಕ್ತರ ಹೃದಯದಿ ನಲಿದಾರೆ. ಋಷಿಗಳ ಮನದಲ್ಲಿ ಮನೆ ಮಾಡಿ ಭಕ್ತರ ಹೃದಯದಿ ನಲಿದಾರೆ. ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುನಾಡು ತಂದೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ತ್ರಿಮೂರ್ತಿಗಳ ಕಾರ್ಯರಂಗವು ಹೀಗೆಯೇ ರೂಪುಗೊಳ್ಳುವುದೆಂದು ಹೇಳುವರು ಯಾರು? ಸರ್ವ ಕಾರ್ಯಗಳನ್ನು ಸರ್ವಭೂತಂಗತಗಳ ಸ್ವರೂಪವೇ ಆಗಿರುವ ಪರಮೇಶ್ವರನ ಮೂಲಕವೇ ನಿಗ್ರಹವಾಗುವಂತೆ ಎಸಗಿ ವಿರಂಚಿಯು ಸಹ ಮೌನವಾಗಿಯೇ ಇರುವಳು. ಲೀಲಾ ನಾಟಕನಾದ ಸೂತ್ರಧಾರಿಯಾದ ಪರಮೇಶ್ವರನು ಕಾರ್ಯಕಾರಣಗಳಕ್ಕಾಗಿ ನಿರ್ಲಿಪ್ತನಾಗಿ ನಿರಾಲೋಚನಾಗಿ ನಿರ್ಮಲಾಂತ ಕರುಣೆಯಾಗಿ ಜಗತ್ತನ್ನು ನೋಡುತ್ತಾ ಅಲ್ಲಲ್ಲಿ ಸಂಚರಿಸಿ ನಡೆಯತಕ್ಕ ವಿದ್ಯಮಾನಗಳನ್ನೆಲ್ಲ ಪರಶಿವನಿಗೆ ಹರಕೆ ಮಾಡಿಕೊಳ್ಳನು. ಇದನ್ನೇ ಪ್ರಾಜ್ಞಾಜರ ಸಾರಿ ಹೊಗಳುತ್ತಿರುವುದು. ಪರಮೇಶ್ವರ, ನಿನ್ನ ಲೀಲಾ ನಾಟಕವು ಬಹು ವಿಚಿತ್ರವಾದದ್ದು. ನಿನ್ನ ಲೀಲಾ ನಾಟಕವನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತೆಯೇ ನಿನ್ನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಅಲ್ಲಲ್ಲಿ ಸಂಚರಿಸಿ ನಡೆಯತಕ್ಕ ವಿದ್ಯಮಾನಗಳೆಲ್ಲ ನಿನ್ನಲ್ಲಿ ಮನವರಿಕೆ ಮಾಡಿಕೊಂಡು ಮುಂದಿನ ಕಾರ್ಯದತ್ತ ಗಮನ ಕೊಡುವೆನು.
ನಾರಾಯಣ ನಾರಾಯಣ. ದುಷ್ಟರನು ಶಿಷ್ಟರನು ತಂದವನು ನೀನೇ, ನಗಿಸುವುದು ಅಳಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವುದು ನೀನೇ, ಯುಕ್ತಿ ಕೊಡುವುದು ನೀನೇ, ನಿನ್ನಯ ಮಹಿಮೆಯ ಬಲ್ಲವನು ನೀನೇ. ಮದಿಸಿದ ಮದ ದಾನವರು ನಿಜ ವಿರುದ್ಧ ಮೆರೆಯುತ್ತ ಇರುತ್ತಿರೋದು, ಗರ್ವದಿ ಮದಿಸಿದ ದಾನವರು ನಿಜ ವಿರುದ್ಧ ಮೆರೆಯುತ್ತ ಗರ್ಜಿಸಲು, ದುರುಳರ ಅಳಿಸಿ ಜಯವನ್ನು ಗಳಿಸಿ, ದುರುಳರ ಅಳಿಸಿ ಜಯವನ್ನು ಗಳಿಸಿ, ಕಾಪಾಡುವ ಕರುನಾಡು ತಂದೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಭಕ್ತರ ಹೃದಯದಿ ಮನೆ ಮಾಡಿ ನಿಜ, ಭಕ್ತರ ಹೃದಯದಿ ನಲಿದಾಡೆ, ಋಷಿಗಳ ಮನದಲ್ಲಿ ನಲಿದಾಡೆ ನಿಜ, ಭಕ್ತರ ಹೃದಯದಿ ನಲಿದಾಡೆ, ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ, ಶ್ರೀವತ್ಸನೆ ಕರುನಾಡು ತಂದೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ. ಮಾಧವ
ಸ್ವಾಮಿ, ಲೀಲಾ ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣ, ನಿಮ್ಮ ಲೀಲಾ ನಾಟಕದ ಅಂತರಂಗವನ್ನು ನಾನು ಅರಿತಿದ್ದೇನೆ. ಶುಭೋದಯ ಸ್ವಾಮಿ, ಸುಸ್ವಾಗತ. ಸ್ವಾಮಿ, ನೀವು ದೇವಲೋಕದಿಂದ ಬಂದಂತೆ ಕಾಣುತ್ತಿರುವುದಲ್ಲ? ಹೌದು. ಅಲ್ಲಿನ ಸುರನರರೆಲ್ಲ ಕ್ಷೇಮವಾಗಿರುವರೇ? ಮಹಾಲಕ್ಷ್ಮಿ, ಸ್ವಾಮಿ, ಇದುವರೆಗೂ ನಿರ್ಜನರು ಯಾವ ಕಿರುಕುಳವನ್ನು ಕಾಣದೆ ಸದಾ ನಿರೋಳಚರಾಗಿ ನೆಮ್ಮದಿಯಿಂದಿರುತ್ತಾರೆ ದೇವಿ. ಆದರೆ ಏಕೆ ಸ್ವಾಮಿ? ಆದರೆ ಎಂಬ ಆತಂಕದ ಮಾತೇಕೆ? ಆ ಸುರರ ನೆಮ್ಮದಿಗೆ ಭಂಗವನ್ನು ತಂದವರು ಕೇಶವ, ನೀವು ಹೇಳುತ್ತಿರುವ ವಿಚಾರವು ನನಗೆ ಯಾವುದೋ ನಾಟಕದ ಸೂತ್ರಧಾರವನ್ನು ನೀವು ಹೆಣೆದಂತೆ ಕಾಣುತ್ತಿರುವುದು ಅಲ್ಲವೇ? ಹರಿಪ್ರಿಯೆ, ನೀನು ತಿಳಿದುಕೊಂಡಂತೆ ಸುರರು ನೆಮ್ಮದಿಗೆ ಭಂಗವನ್ನುಂಟು ಮಾಡುವುದೇನೋ ನಿಜ. ಆದರೆ ಆ ವಿಷಯದಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಎಲ್ಲ ಪರಮೇಶ್ವರನಿಚ್ಛೆ. ವಿರಂಚಿ ಮತ್ತು ನಾನು ನೆಪ ಮಾತ್ರಕ್ಕೆ ಶಿವನಿಗೆ ಸಹಾಯಕರು ಅಷ್ಟೇ. ಅಂದ ಮೇಲೆ ಯಾವುದೋ ಒಂದು ವಿಚಿತ್ರವಾದ ಘನ ಕಾರ್ಯ ಸಾಧಿಸಬೇಕೆಂದೇ ಈ ವಿಚಾರವನ್ನು ನೀವು ತಂದಂತೆ ಕಾಣುತ್ತಿರುವುದು. ಪರಮಾತ್ಮ, ನಿನ್ನ ಲೀಲಾ ನಾಟಕವನ್ನು ನಾನು ಅರಿಯದೇನು ತಿಳಿದಂತೇನೆ. ಮುಂದೆ ಏನು ಪಾತ್ರ ಹೇಳುವಂತರಾಗಿ ಶ್ರೀಹರಿ. ಹೇಳುವೆನು ಕೇಳು ಕಮಲೆ. ಹಿಂದೆ ಭೂಲೋಕದಲ್ಲಿ ವಜ್ರಗಿರಿಯ ದೊರೆಯಾದ ವಜ್ರಾಸುರನು ಬಹುಕಾಲ ಸಂತಾನವಿಲ್ಲದೆ ಪರಿತಾಪ ಪಟ್ಟು ಪುತ್ರ ಕಮೇಷ್ಟಿಯಾಗಿ ಪರಮೇಶ್ವರನ ಕುರಿತು ಘೋರ ತಪವನ್ನು ಆಚರಿಸಿ ಪುತ್ರದ್ವಯರನ್ನು ಪಡೆದುಕೊಂಡಿದ್ದು ಸರಿಯಷ್ಟೇ. ಆ ಪುತ್ರದ್ವಯರೇ ಮಲ್ಲಾಸುರ, ಮಣಿಗಾಸುರ ಎಂಬ ದಾನವರು ಈಗ ಪ್ರಬುದ್ಧರಾಗಿ ಬ್ರಹ್ಮದೇವನನ್ನು ಕುರಿತು ಘೋರ ತಪವನ್ನು ಆಚರಿಸಿ ಪುತ್ರದ್ವಯರನ್ನು ಪಡೆದುಕೊಂಡಿದ್ದು ಸರಿಯಷ್ಟೇ. ಆ ಪುತ್ರದ್ವಯರೇ ಮಲ್ಲಾಸುರ, ಮಣಿಗಾಸುರ ಎಂಬ ದಾನವರು ಈಗ ಪ್ರಬುದ್ಧರಾಗಿ ಬ್ರಹ್ಮದೇವನನ್ನು ಕುರಿತು ಘೋರ ತಪವನ್ನಾಚರಿಸಿ ಯಾರಿಂದಲೂ ಮರಣ ಉಂಟಾಗದಂತಹ ಪ್ರಬಲ ವರಗಳನ್ನು ಪಡೆದುಕೊಂಡು ಈಗ ಪ್ರಬಲಶಾಲಿಗಳಾಗಿ ಭೂಲೋಕದಲ್ಲಿ ಅವರ ಉಪಟಳದಿಂದ ಯಜ್ಞ ಯಾಗಾದಿಗಳು ಹಬ್ಬ ಹರಿದಿನಗಳು ನಡೆಯುವಂತಾಗಿದೆ. ಅಷ್ಟೇ ಅಲ್ಲದೆ ಸಾಧು ಸಜ್ಜನರಿಗಂತೂ ಅವರಿಂದ ಉಳಿಗಾಲವೇ ಇಲ್ಲದಂತಾಗಿದೆ. ಲಕ್ಷ್ಮೀ, ಶ್ರೀಹರಿ, ಸುಷ್ಟ ಶಿಕ್ಷಕರು, ಶಿಷ್ಟ ರಕ್ಷಕರೂ ಆದ ನೀವು ತ್ರಿಮೂರ್ತಿಗಳಾದ ಆ ದಾನವನ್ನು ಸಂಹಾರ ಮಾಡುವುದು ನಿಮ್ಮಿಂದ ಸಾಧ್ಯವಿಲ್ಲವೇ? ನೀವು ಹೇಗಾದ್ರೂ ಮಾಡಿ ಇದನ್ನು ಉದ್ಧರಿಸಬಹುದಲ್ಲ ಸ್ವಾಮಿ? ನೀನು ಹೇಳುವುದು ಸರಿ ನಿರಜ. ಆದರೆ ದಾನವರ ಉಪಟಳದಿಂದ ಸಜ್ಜನರ ಜಗತ್ತಿನಿಂದ ದೂರ ಇರುವುದು ಅಷ್ಟು ಸುಲಭ ಸಾಧ್ಯವಿಲ್ಲ. ಹರಿಪ್ರಿಯೆ, ಆ ದುಷ್ಟ ದಾನವರು ಬ್ರಹ್ಮದೇವನ ಹೊರಬಲದಿಂದ ಕೊಬ್ಬಿ ಲೋಕಗಳನ್ನೇ ಗೆದ್ದು ಈಗ ಸುರಲೋಕಕ್ಕೂ ದಾಳಿ ಇಟ್ಟು ದಶಾಧಿಪರನ್ನೆಲ್ಲ ಸೆದೆಬಡಿದು ಅವರನ್ನು ಪದವೀಚ್ಯುತರನ್ನಾಗಿ ಮಾಡಿ ಅಲೆವಂತೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿಮೂರ್ತಿಗಳಾದ ಸಹ ನಮ್ಮನ್ನು ಲೆಕ್ಕಿಸದೆ ನಮ್ಮ ಮೇಲೆಯೂ ಯುದ್ಧಕ್ಕೆ ಸಾರಿ ಬರುವ ಸನ್ನಾಹವನ್ನು ಮಾಡುತ್ತಿರುವುದು. ಲಕ್ಷ್ಮಿ, ಏನು ಹೇಳುತ್ತಿರುವೆ ಪ್ರಭು? ಆ ದಾನವರು ಸುರರನ್ನು ಸೆರೆ ಹಿಡಿದು ಅವರನ್ನು ಬಂಧಿಸುತ್ತಂತಿರುವರೆ, ಸುರರನ್ನೆಲ್ಲ ಸೆದೆ ಬಡಿದು ಆ ಪರಿಚಿತವನ್ನಾಗಿ ಮಾಡುತ್ತಿರುವರೆ. ಇದು ನಿಜವಾದ ಸಂಗತಿಯೇ ಸ್ವಾಮಿ? ಮಹಾಲಕ್ಷ್ಮಿ, ಮುಂದೆ ಅವರ ಸಂಹಾರ ಮಾಡುವುದು ಹೇಗೆ ಕೇಶವ? ಮಹಾಲಕ್ಷ್ಮಿ ತಾಳು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಜ ಸ್ಥಿತಿ ಏನೆಂಬುದು ನಿನಗೇ ತಿಳಿಯುತ್ತದೆ. ನಾರಾಯಣ, ಹೇ ಕಮಲ ರಮಣ
ವಿಷ್ಣುದೇವ, ಭೂಲೋಕದಲ್ಲಿ ಮಲ್ಲಾಸುರ ಮಣಿಗಾಸುರ ಎಂಬ ದಾನವರ ಉಪಟಳವು ಹೆಚ್ಚಾಗಿ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ಶುಭ ಕಾರ್ಯಗಳನ್ನು ನಡೆಸಲು ಅವರ ಅನುಮತಿಯನ್ನು ಪಡೆಯಬೇಕು. ಹೀಗಿರುವಾಗ ಅವರ ಭೂಲೋಕಗಳಲ್ಲಿ ಯಾವ ಕಾರ್ಯಗಳಿಗೂ ಅವಕಾಶವಿಲ್ಲದಂತಾಗಿದೆ. ಅಷ್ಟೇ ಅಲ್ಲ, ಆ ಕ್ರೂರ ದಾನವರು ಯಾರ ಭಯವೂ ಇಲ್ಲದೆ ದಿಕ್ಪಾಲಕರಾದಿಯಾಗಿ ಸುರರನ್ನೆಲ್ಲ ಸದೆಬಡೆದು ಇಂದ್ರಾದಿ ದಿಕ್ಪಾಲಕರನ್ನು ಪದವಿಚ್ಯುತರನ್ನಾಗಿ ಮಾಡಿರುವುದಲ್ಲದೆ ಸುರಾಂಗನೆಯರನ್ನೆಲ್ಲ ಮಾನಭಂಗ ಮಾಡಿ ಎಳೆದುಕೊಂಡೋಗಿ ಸೆರೆಯಲ್ಲಿ ಹಾಕಿರುತ್ತಾರೆ. ಕಾರಣ ನಾರಾಯಣ, ಆ ದಾನವರನ್ನು ನಿಗ್ರಹಿಸಿ ನಮ್ಮನ್ನು ಕಾಪಾಡಬೇಕೆಂದು ದಿಕ್ಪಾಲಕರ ಸಮೇತ ನಿನ್ನ ಸನ್ನಿಧಿಗೆ ಬಂದಿರುವೆವು ಶ್ರೀಹರಿ. ವಿರಂಚಿ, ಆ ದಾನವರು ಅಷ್ಟೊಂದು ಪ್ರಬಲರಾಗಿ ಯಾರ ಭಯವೂ ಇಲ್ಲದೆ ಕೊಬ್ಬಿ ಮಧೋನ್ಮತ್ತರಾಗಿ ಮೆರೆಯುತ್ತಿರಲು ಯಾವುದೋ ಬಲವಿರಬೇಕು ಅಲ್ಲವೇ ಬ್ರಹ್ಮದೇವ? ಹೌದು ನಾರಾಯಣ, ಆ ದಾನವರು ನನ್ನನ್ನು ಕುರಿತು ಘೋರ ತಪವನ್ನು ಆಚರಿಸಿ ನನ್ನನ್ನು ಮೆಚ್ಚಿಸಿ ನನ್ನಿಂದ ಅಜೇಯವಾದ ವರಗಳನ್ನು ಪಡೆದಿರುವುದೇ ಪ್ರಬಲರಾಗಿ ನಿರ್ಭಯದಿಂದ ಮೆರೆಯುವುದಕ್ಕೆ ಕಾರಣವೆಂದು ತೋರುವುದು ಮಾಧವ. ಅಂದ ಮೇಲೆ ದಾನವರಿಗೆ ನೀನು ಕೊಟ್ಟ ವರಗಳೇನು ಹಿರಣ್ಯಗರ್ಭ? ಅಜ, ಹರಿ, ಸುರ, ನರಾದಿಗಳಿಂದಲೂ ಮತ್ತು ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ರಾಕ್ಷಸರಾದಿಯಾಗಿ ಯಾರಿಂದಲೂ ಅಪಜಯವೋ ಮರಣವೋ ಉಂಟಾಗಬಾರದೆಂದು ವರವನ್ನು ದಯಪಾಲಿಸಿರುವೆನು ವಿಷ್ಣುದೇವ. ಅಂತೆಯೇ ಆ ದಾನವರು ಎಷ್ಟು ಕೊಬ್ಬಿ ಮೆರೆಯುತ್ತಿರುವರು ನಾರಾಯಣ. ವರಾನುಗ್ರಹ ಶಕ್ತಿ ಉಳ್ಳವರು ಯಾರೇ ಆಗಲಿ ಅವರ ತಪಸ್ಸಿಗೆ ಮೆಚ್ಚಿ ಮರುಳಾಗಿ ಮೆಚ್ಚಿದವರ ವರ ಪ್ರದಾನ ಮಾಡಬಾರದೆಂದು ನೀನು ತಿಳಿದುಕೊಂಡಿಲ್ಲವೇ? ತಿಳಿಯದಂತೆ ಆ ದಾನವರಿಗೆ ವರ ಪ್ರದಾನ ಮಾಡಿರುವುದು ಇಷ್ಟೆಲ್ಲ ಅನಾಹುತಕ್ಕೂ ಕಾರಣನಾಗಿರಬೇಕು ಅಲ್ಲವೇ ಬ್ರಹ್ಮದೇವ? ಹೌದು ನಾರಾಯಣ, ಮುಂದಾಲೋಚನೆ ಇಲ್ಲದೆ ಆ ಮೂರ್ಖರಿಗೆ ವರ ಪ್ರದಾನ ಮಾಡಿರೋದು ನನ್ನದು ಪೂರ್ಣಾಪರಾಧವಾಗಿದೆ. ಚಕ್ರಪಾಣಿ, ನನ್ನ ದುಷ್ಟ ಕಾರ್ಯವನ್ನು ಕೈಗೊಂಡು ನೀನೇ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಶ್ರೀಹರಿ. ವಿಷ್ಣುದೇವ, ಆ ದಾನವರನ್ನು ನಿಗ್ರಹಿಸಿ ನಮಗುಂಟಾಗಿರುವ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡಬೇಕೆಂದು ಬೇಡಿಕೊಳ್ಳುವನು ಶ್ರೀಹರಿ. ಪರಮಾತ್ಮ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪಾರು ಮಾಡಿ ನಮ್ಮನ್ನು ರಕ್ಷಿಸಬೇಕು ಹರಿಯೇ. ನಾರಾಯಣ, ಆ ಕ್ರೂರ ದಾನವರನ್ನು ಸಂಹರಿಸಿ ನಮ್ಮ ಪಟ್ಟಣಗಳನ್ನು ನಮ್ಮ ಸ್ಥಾನಮಾನವನ್ನು ನಮಗೆ ದೊರಕುವಂತೆಸಗಿ ನಮ್ಮ ಸುರಂಗಾನಿಯರನ್ನೆಲ್ಲ ದೈತ್ಯರ ಬಂಧನದಿಂದ ಬಿಡುಗಡೆ ಮಾಡಿ ನಮ್ಮ ಕೈ ಸೇರುವಂತೆ ಕೃಪೆ ಮಾಡಬೇಕೆಂದು ಬೇಡಿಕೊಳ್ಳುವ ಪರಮಾತ್ಮ. ಇದಕ್ಕೆ ನಾನೀಗ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಎಲ್ಲರೂ ಸೇರಿ ಕೈಲಾಸಕ್ಕೆ ಹೋಗಿ ಪರಮೇಶ್ವರನ ಕುರಿತು ಪ್ರಾರ್ಥಿಸೋಣ. ಪರಮೇಶ್ವರರು ಏನು ಹೇಳುವರು ಅದರಂತೆ ನಡೆದುಕೊಳ್ಳುವುದು ಉಚಿತವೆಂದು ತೋರುತ್ತದೆ. ಅದಕ್ಕಾಗಿ ಎಲ್ಲರೂ ಕೈಲಾಸಕ್ಕೆ ಹೊರಡುವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಾನೂ ಸಹ ನಿಮ್ಮ ಸಂಗಡಲೇ ಬರುವೆನು. ನೀವಿನ್ನು ಹೊರಡಿ. ಮಹದಾಜ್ಞೆ. ದೇವಿ, ಪರಿಸ್ಥಿತಿ ಏನು ಎಂಬುದು ನಿನಗೆ ತಿಳಿಯಿತಲ್ಲ. ನೀನಿನ್ನು ಹೊರಡು. ನಾನು ಇಲ್ಲೇ ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದಿನ ರೂಪರೇಷೆಗಳನ್ನು ಹಾಕಿಕೊಳ್ಳಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ.